ಪ್ರತಿ ವರ್ಷ ಇಷ್ಟೊಂದು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಎಲ್ಲ ನಿವೃತ್ತ ನೌಕರರಿಗೆ ಸನ್ಮಾನ ಹಾಗೂ ಸರ್ವ ಸದಸ್ಯರ ಸಭೆಯನ್ನು ಕರೆದು ಎಲ್ಲ ಚಟುವಟಿಕೆಗಳ ಮಾಹಿತಿ ನೀಡುತ್ತಿರುವ ಸಿದ್ದಾಪುರ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಕಾರ್ಯ ತುಂಬ ಶ್ಲಾಘನೀಯ ಎಂದು ತಾಲೂಕಾ ಸರ್ಕಾರಿ ನೌಕರರ ಸಂಘದ ಪ್ರತಿಭಾ ಪುರಸ್ಕಾರ, ನಿವೃತ್ತರಿಗೆ ಸನ್ಮಾನ ಹಾಗೂ ಸರ್ವ ಸದಸ್ಯರ ಸಭೆಯಲ್ಲಿ ದೇವರಾಜ್ ಹಿತ್ತಲಕೊಪ್ಪ ಹೇಳಿದ್ದಾರೆ. ಪ್ರತಿಭೆಗಳ ಭವಿಷ್ಯ ಉಜ್ವಲವಾಗಲಿ ಹಾಗೂ ನಿವೃತ್ತರ ಜೀವನ ಸುಖಕರವಾಗಿ ಸಾಗಲೆಂದು ಶುಭ ಹಾರೈಸಿದ್ದಾರೆ. ತಾಲೂಕಾ ನೌಕರರ ಸಂಘ ಇನ್ನೂ ಉತ್ತಮವಾಗಿ ಅಭಿವೃದ್ಧಿ ಹೊಂದಲೆಂದು ಆಶಿಸಿದ್ದಾರೆ. ನಮ್ಮ ಕೆಳಗಡೆ 28 ಇಲಾಖೆಗಳು ಬರುತ್ತವೆ. ಯಾವ ಇಲಾಖೆಗಳ ನೌಕರರು ಬಂದು ಸಮಸ್ಯೆ ಹೇಳಿಕೊಂಡಾಗ ಪ್ರಾಮಾಣಿಕವಾಗಿ ಸ್ಪಂದಿಸುತ್ತೇನೆಂದು ಹೇಳಿದ್ದಾರೆ. ಉದ್ಘಾಟನೆ ಮಾಡಿ ಮಾತನಾಡಿದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಿದ್ದಾಪುರದ ಪ್ರಾಂಶುಪಾಲರಾದ BS ಹೆಗಡೆಯವರು, SSLC ಮುಗಿಸಿದ ಪ್ರತಿಭೆಗಳು PUCಯಲ್ಲಿ ನಮ್ಮ ತಾಲೂಕಿನಲ್ಲಿ ಅಭ್ಯಾಸ ಮಾಡಿ ನಮ್ಮ ತಾಲೂಕಿನ ಕೀರ್ತಿ ಹೆಚ್ಚಿಸಬೇಕು ಎಂದು ಕರೆ ನೀಡಿದ್ದಾರೆ. ಅಧ್ಯಕ್ಷತೆ ವಹಿಸಿದ್ದ ಸಂಘದ ಪ್ರಭಾರ ಅಧ್ಯಕ್ಷರಾದ ಸತೀಶ್ ಹೆಗಡೆಯವರು ರಾಜ್ಯ ಸಂಘದ ಅಧ್ಯಕ್ಷರಾದ CS ಷಡಾಕ್ಷರಿ ಅವರ ಸಾಧನೆಗಳ ಬಗ್ಗೆ ಹಾಗೂ ತಾಲೂಕಾ ಸಂಘದ ಮುಂದಿನ ಯೋಜನೆಗಳ ಬಗ್ಗೆ ಹೇಳಿದ್ದಾರೆ. ನಿಕಟಪೂರ್ವ ಅಧ್ಯಕ್ಷರಾದ ರಾಜೇಶ್ ಆರ್ ನಾಯ್ಕ್ ಅವರಿಗೆ 7 ವರ್ಷಗಳ ಕಾಲ ಉತ್ತಮವಾಗಿ ಸಂಘವನ್ನು ನಡೆಸಿದ ಪ್ರಯುಕ್ತ ಸನ್ಮಾನಿಸಿ ಗೌರವಿಸಲಾಯಿತು. 7 ವರ್ಷಗಳ ಕಾಲ ಸಹಕರಿಸಿದ ಎಲ್ಲರಿಗೂ ರಾಜೇಶ್ ನಾಯ್ಕ್ ಧನ್ಯವಾದ ಸಲ್ಲಿಸಿದರು. 28 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಹಾಗೂ 23 ನಿವೃತ್ತ ನೌಕರರಿಗೆ ಸನ್ಮಾನ ಮಾಡಲಾಯಿತು. ವೇದಿಕೆ ಮೇಲೆ ರಾಜ್ಯ ಪರಿಷತ್ ಸದಸ್ಯ DM ನಾಯ್ಕ್, ಕಾರ್ಯದರ್ಶಿಗಳಾದ ನಾಗರಾಜ್ ಮಡಿವಾಳ್, ಖಜಾಂಚಿಗಳಾದ ಮಂಜುನಾಥ್ ಹುಲ್ಲೂರ್, ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷರಾದ TK ನಾಯ್ಕ್, ಗ್ರಾಮ ಲೆಕ್ಕಾಧಿಕಾರಿಗಳಾದ ಹಾಗೂ ಸಂಘದ ಅಧ್ಯಕ್ಷರಾದ ಕೃಷ್ಣ ನಾಯ್ಕ್ ಉಪಸ್ಥಿತರಿದ್ದರು. ಸಂಘಟನಾ ಕಾರ್ಯದರ್ಶಿಗಳಾದ VD ನಾಯ್ಕ್ ಸ್ವಾಗತಿಸಿದರು. ರಾಮನಾಥ್ ನಾಯ್ಕ್, ಶೋಭಾ DC ಕಾರ್ಯಕ್ರಮ ನಿರ್ವಹಿಸಿದರು. ಸಂತೋಷ್ KM, ಶೈಲಾ ಪ್ರಭಾಕರ್, ಕವಿತಾ ಶೇಟ್, ಧರ್ಮಣ್ಣ, ದೇವರಾಜ್ ಮುಂತಾದವರು ಸಹಕರಿಸಿದರು.